ನಮಸ್ತೆ. ನಿಮಗೆ ರುಚಿಕರವಾದ, ಪೌಷ್ಟಿಕವಾದ ಮತ್ತು ಎಣ್ಣೆರಹಿತವಾದಂತಹ ಬ್ರೇಕ್‌ಫಾಸ್ಟ್ ತಿನ್ನೋದಕ್ಕೆ ಮನಸ್ಸಾಗಿದ್ದರೆ ಈ ರೆಸಿಪಿ ನಿಮಗಾಗಿ. ಈ ಬ್ರೇಕ್‌ಫಾಸ್ಟ್ ಹೆಸರು ಹಬೆ ಕಡುಬುಗಳು. ಇವುಗಳನ್ನು ತಯಾರಿಸೋದಕ್ಕೆ ಒಂದು ಬೌಲ್ಗೆ 100 ಗ್ರಾಮಷ್ಟು ಕಡಲೆಬೇಳೆ, 100 ಗ್ರಾಮಷ್ಟು ತೊಗರಿಬೇಳೆ ಮತ್ತು 50 ಗ್ರಾಮ್ನಷ್ಟು ಹೆಸರು ಬೇಳೆಗಳನ್ನು ಸೇರಿಸಿ ಈ 3 ಬೇಳೆಗಳನ್ನು ಶುದ್ಧವಾದ ನೀರಿನಿಂದ 2 ಬಾರಿ ತೊಳ್ಕೊಳ್ಳೋಣ. ಈ ಒಂದು ಮೆಷರ್ಮೆಂಟಲ್ಲಿ ಹಬೆ ಕಡುಬುಗಳನ್ನು ತಯಾರಿಸಿದರೆ 4 ಜನಕ್ಕೆ ಸಫಿಷಿಯೆಂಟ್ ಆದಂತಹ ಬ್ರೇಕ್‌ಫಾಸ್ಟ್ ತಯಾರಾಗುತ್ತೆ. ತೊಳೆದಂತಹ ಬೇಳೆಗಳು ಮುಳುಗುವಷ್ಟು ನೀರನ್ನು ಸೇರಿಸಿ 3 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡೋಣ. 3 ಗಂಟೆಗಳ ನಂತರ ಕಡುಬುಗಳನ್ನು ಬೇಯಿಸೋದಕ್ಕೆ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿಗಿಟ್ಟು, ನೀರು ಬಿಸಿಯಾಗುವಂತಹ ಸಮಯದಲ್ಲಿ ನಾವು ಕಡುಬುಗಳನ್ನು ತಯಾರಿಸ್ಕೊಳ್ಳೋಣ. ನೋಡಿ, ನೆನೆದಂತಹ ಬೇಳೆಯ ಸೈಜ್ ಡಬಲ್ ಆಗಿದೆ. ಕಡುಬುಗಳಿಗೆ ಒಂದು ಸಣ್ಣ ಮಸಾಲೆಯನ್ನು ತಯಾರಿಸ್ಕೊಳ್ಳೋಣ. ಅದಕ್ಕೆ ಮಿಕ್ಸಿ ಜಾರ್ಗೆ 1.5 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಸೋಂಪಿನ ಕಾಳುಗಳು, ಕಡುಬಿನ ರುಚಿಗನುಸಾರವಾಗಿ ಕಲ್ಲು ಉಪ್ಪು, ಸ್ವಲ್ಪ ಹಸಿ ಶುಂಠಿ ಮತ್ತು ಖಾರಕ್ಕನುಗುಣವಾಗಿ ಹಸಿರು ಮೆಣಸಿನಕಾಯಿಗಳನ್ನು ಸೇರಿಸಿ ತರಿತರಿಯಾಗಿ ಈ ರೀತಿ ರುಬ್ಕೊಳ್ಳೋಣ. ರುಬ್ಬಿದ ಈ ಒಂದು ಮಿಶ್ರಣಕ್ಕೆ ನೆನೆಸಿದಂತಹ ಬೇಳೆಗಳನ್ನು ಹಾಕಿ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಬೇಳೆ ಈ ರೀತಿಯಾಗಿ ಗ್ರೈಂಡ್ ಆಗಿರಬೇಕು. ಪೇಸ್ಟ್ ರೀತಿಯಲ್ಲಿ ನಾವು ಅದನ್ನು ಮಿಕ್ಸಿ ಮಾಡ್ಕೋಬಾರ್ದು. ಈ ರೀತಿ ಬೇಳೆ ಬಾಯಿಗೆ ಸಿಕ್ಕುವಂತಿದ್ದರೆ ಕಡುಬುಗಳು ರುಚಿಯಾಗಿರುತ್ತೆ. ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಸೇರಿಸಿ ಉಳಿದಂತಹ ಬೇಳೆಗಳನ್ನು ಸಹ ಈ ರೀತಿ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿ ತರಿತರಿಯಾಗಿ ನಾವು ಆಂಬೊಡೆಗೆ ಯಾವ ರೀತಿ ರುಬ್ತೀವಲ್ಲ ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಈ ಬೇಳೆಗಳನ್ನು ಸಹ ರುಬ್ಕೋಬೇಕು. ನಾವು ನೀರನ್ನು ಸೇರಿಸಿ ರುಬ್ಬಿದರೆ ಕಡುಬುಗಳನ್ನು ಕಟ್ಟುವಾಗ ಕಷ್ಟ ಆಗುತ್ತೆ ಮತ್ತು ಬೇಯುವಾಗ ಸಹ ಹೆಚ್ಚು ಸಮಯ ಬೇಕಾಗುತ್ತೆ. ರುಬ್ಬಿದ ಈ ಒಂದು ಮಿಶ್ರಣಕ್ಕೆ ಹಸಿ ಕಾಯಿ ತುರಿ, ಸಣ್ಣದಾಗಿ ಕತ್ತರಿಸಿದಂತಹ ಸಬ್ಬಸಿಗೆ ಸೊಪ್ಪು, ಸಣ್ಣದಾಗಿ ಕತ್ತರಿಸಿದ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನುಗ್ಗೆ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪುಗಳನ್ನು ಸೇರಿಸಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವೆಲ್ಲವನ್ನು ಮಿಕ್ಸ್ ಮಾಡುವಾಗ ಹೆಚ್ಚಿನ ಪ್ರೆಷರನ್ನು ಹಾಕಿ ನಾದುವ ಅವಶ್ಯಕತೆ ಇಲ್ಲ. ಬೆರಳುಗಳ ಸಹಾಯದಿಂದ ಈ ರೀತಿ ಹಗುರವಾಗಿ ಕಲಿಸ್ಕೊಂಡ್ರೆ ಆಯಿತು. ನಿಮಗೇನಾದರೂ ಇನ್ನೂ ಸ್ವಲ್ಪ ಉಪ್ಪಿನ ಅವಶ್ಯಕತೆ ಇದ್ದರೆ ಈ ಹಂತದಲ್ಲಿ ನೀವು ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ಕೋಬಹುದು. ಕಡುಬನ್ನು ತಯಾರಿಸಿದಾಗ ಈ ರೀತಿ ಕಡುಬುಗಳು ಒಡೆದೋಗದೆ ಉಳಿತಾ ಇದೆ ಅಂದರೆ ನೀವು ತಯಾರಿಸಿದಂತಹ ಒಂದು ಮಿಕ್ಸ್ಚರ್ ಪರ್ಫೆಕ್ಟ್ ಆಗಿದೆ. ನಂತರ ಈ ರೀತಿಯ ಒಂದು ಪಾತ್ರೆಗೆ ಬಾಳೆ ಎಲೆಯನ್ನು ಹಾಕಿ ಕಲಿಸಿದಂತಹ ಮಿಶ್ರಣದಿಂದ ಕಡುಬುಗಳನ್ನು ತಯಾರಿಸಿ ಒಂದೊಂದಾಗಿ ಜೋಡಿಸ್ಕೊಳ್ಳೋಣ. ಈ ಒಂದು ಶೇಪ್ನಲ್ಲೇ ನೀವು ಕಡುಬುಗಳನ್ನು ತಯಾರಿಸಬೇಕು ಅಂತ ಏನೂ ಇಲ್ಲ. ನಿಮಗೆ ಇಷ್ಟವಾಗುವ ಒಂದು ಶೇಪಲ್ಲಿ ನೀವು ಕಡುಬುಗಳನ್ನು ತಯಾರಿಸ್ಕೋಬಹುದು. ಕಡುಬುಗಳನ್ನು ತಯಾರಿಸುವಾಗ ಸಹ ಹೆಚ್ಚಿನ ಪ್ರೆಷರನ್ನು ಹಾಕಿ ಕಡುಬುಗಳನ್ನು ಒತ್ತಿ ಒತ್ತಿ ತಯಾರಿಸಬಾರ್ದು. ಈ ರೀತಿಯಾಗಿ ಹಗುರವಾಗಿಯೇ ಅವುಗಳನ್ನು ಪ್ರೆಸ್ ಮಾಡಿ ಕಡುಬಿನ ಒಂದು ಶೇಪನ್ನು ಕೊಟ್ಟು ಬೇಯೋದಕ್ಕೆ ಇಡಬೇಕು. ಈ ರೀತಿಯಾಗಿ ಹಗುರವಾಗಿಯೇ ಅವುಗಳನ್ನು ತಯಾರಿಸಿ ಇಡೋದ್ರಿಂದ ಕಡುಬುಗಳು ಬೇಗ ಬೇಯುತ್ತೆ. ನಾವು ಬಳಸಿದಂತಹ 3 ಬೇಳೆಗಳ ಒಂದು ಸಂಯೋಜನೆಯಿಂದ ನಮಗೆ ಉತ್ತಮ ಮಟ್ಟದ ಪ್ರೋಟೀನ್ ಹಾಗೂ ಫೈಬರ್ ದೊರೆಯುತ್ತೆ. ಅತ್ಯಂತ ಕಡಿಮೆ ಸಮಯದಲ್ಲಿ ತಯಾರಿಸಬಹುದಾದಂತಹ ಆರೋಗ್ಯಕರ ಬ್ರೇಕ್‌ಫಾಸ್ಟ್ ಇದಾಗಿದೆ. ನಾವು ತೆಗೆದುಕೊಂಡಂತಹ ಒಂದು ಮೆಷರ್ಮೆಂಟಲ್ಲಿ ನಮಗೆ 23 ಕಡುಬುಗಳು ತಯಾರಾಗಿದೆ. ತಯಾರಿಸಿದಂತಹ ಈ ಕಡುಬುಗಳನ್ನು ಬಿಸಿಗಿಟ್ಟಂತಹ ಇಡ್ಲಿ ಪಾತ್ರೆಯಲ್ಲಿ ಈ ರೀತಿಯಾಗಿ ಇಟ್ಟು 20 ನಿಮಿಷಗಳ ಕಾಲ ಸ್ಟೀಮ್ ಕುಕ್ ಮಾಡ್ಕೊಳ್ಳೋಣ. 20 ನಿಮಿಷಗಳ ನಂತರ ಕಡುಬುಗಳು ಈ ರೀತಿಯಾಗಿ ರೆಡಿಯಾಗಿದೆ. ಈ ಕಡುಬುಗಳು ಬಿಸಿ ಇರುವಾಗಲೇ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಕಾಯಿ ಚಟ್ನಿ, ಕೆಂಪು ಚಟ್ನಿ, ಹಿಚಕಿದ ಬೇಳೆ ಸಾಂಬಾರು ಮತ್ತು ತುಪ್ಪದೊಂದಿಗೆ ಈ ಕಡುಬುಗಳ ರುಚಿ ದುಪ್ಪಟ್ಟಾಗುತ್ತೆ. ಎಣ್ಣೆರಹಿತವಾದಂತಹ ಈ ಹಬೆ ಕಡುಬುಗಳು ಕೇವಲ ಬ್ರೇಕ್‌ಫಾಸ್ಟ್‌ಗಷ್ಟೇ ಅಲ್ಲದೆ ಸಂಜೆಯ ಸ್ನ್ಯಾಕ್ಸ್ಗೂ ಕೂಡ ಒಂದೊಳ್ಳೆಯ ಆಯ್ಕೆ ಅಂತಲೇ ಹೇಳಬಹುದು. ಮಾಡಲು ಸುಲಭ ಮತ್ತು ತಿನ್ನಲು ರುಚಿಯಾದಂತಹ ಈ ಹಬೆ ಕಡುಬುಗಳು ಚಿಕ್ಕವರಿಂದ ದೊಡ್ಡವರವರೆಗೆ ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ಡಿಶ್ ಆಗಿದೆ. ನೀವು ಸಹ ಒಮ್ಮೆ ಪ್ರಯತ್ನಿಸಿ. ವಂದನೆಗಳು.